ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮುರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದೇ ಇಲ್ಲದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಆಮೇನ್. ಥ್ಯಾಂಕ್ ಯು ಸರ್. ಸೊ ದೇವರ ನಾಮದಲ್ಲಿ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ಪುಸ್ತಕ ಮಿಕಾ ಇಂದ ಶುರು ಮಾಡೋಣ. ಚಿಕ್ಕ ಚಿಕ್ಕ ಪುಸ್ತಕಗಳು, ತುಂಬಾ ಚಿಕ್ಕ ಪುಸ್ತಕಗಳು, ಅಧ್ಯಾಯಗಳು 3, 4, 6, 7 ಇವೆ ಅಷ್ಟೇ. ಆದ್ರೆ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಮೊದಲನೇದಾಗಿ ಮಿಕಾ ಪುಸ್ತಕದ ಪರಿಚಯ. ಮಿಕಾ ಎಂಬ ಹೆಸರು ಯೆಹೋವನ ತರ ಯಾರು ಎಂದ ಅರ್ಥ. ಕಿಬು 740 ಇಂದ 700 ಕಾಲದಲ್ಲಿ ಯೂದದ ರಾಜರು ಜೋತೆಮ್, ಆಹಾಜ್ ಮತ್ತು ಹೆಜೆಕಿಯನ ಸಮಯದಲ್ಲಿ ಸೇವಿಸಿದ ಪ್ರವಾದಿ ಆಗುತ್ತಾರೆ. ಮಿಕಾ ಗ್ರಾಮೀಣ ಪ್ರದೇಶದಿಂದ ಬಂದವರು. ದೇವರ ನ್ಯಾಯ ಹಾಗೂ ಬಡವರ ಪರ ಧಾರ್ಮಿಕ ಮಾತಿನೊಂದಿಗೆ ಪ್ರಸಿದ್ಧ. ಮಿಕಾ ಮೀನ್ಸ್ ಹೂಸ್ ಲೈಕ್ ದ ಲಾರ್ಡ್. He prophesied during Jotham, Ahaz, Hezekiah's era, somewhere around 740 to 700 BC. He was a rural prophet who boldly defended the poor and exposed corruption. ಇಲ್ಲಿ ಯೆರೂಸಲೇಮಿನ ನಾಶದ ಬಗ್ಗೆ ಸ್ಪಷ್ಟವಾಗಿ ಮುಂಚಿತವಾಗಿ ಹೇಳಿದ ಪ್ರವಾದಿ ಮಿಕಾ ಒಬ್ಬರೇ ಆಗ್ತಾರೆ. We read in Jeremiah chapter 26 verse 18 shows his prophecy saved Jeremiah later. ಅವರು ಹೇಳಿದ ಮಾತಿಂದ ಜೆರ್ಮಯ ಸೇವ್ ಆಗಿದ್ದಾರೆ ಅಂತ ಹೇಳಲ್ಪಟ್ಟಿದೆ ಜೆರ್ಮಯ ಪುಸ್ತಕದಲ್ಲಿ. ಮಿಕಾ 1ನೇ ಅಧ್ಯಾಯ ಸ್ಪೀಕ್ಸ್ ಅಬೌಟ್ ಜಡ್ಜ್ಮೆಂಟ್ ಮಾರ್ಚಸ್ ಲೈಕ್ ಅ ಸ್ಟಾರ್ಮ್. ಮಿಕಾ ದೇವರನ್ನ ಅವನ ಪವಿತ್ರ ನಿವಾಸದಿಂದ ಕೆಳಕ್ಕೆ ಇಳಿಯುತ್ತಿರುವಂತೆ ಚಿತ್ರಿಸುತ್ತಾರೆ. ಪರ್ವತಗಳು ಕರಗುತ್ತವೆ, ಕಣಿವೆಗಳು ಜ್ವಾಲಾಮುಖಿಯಂತೆ ಹರಿಯುತ್ತವೆ. ಸಮಾರ್ಯ ಮತ್ತು ಯೂದದ ಪಾಪವು ದೇವರನ್ನ ಕೆಳಗಿಳಿಸಿದೆ. ಮಿಕಾ ತನ್ನ ಊರಿನ ಜನರಿಗಾಗಿ ಅಳುತ್ತಾ ಅವರ ಗ್ರಾಮಗಳ ಹೆಸರನ್ನ ಆಧರಿಸಿ ವ್ಯಂಗ್ಯ ಮತ್ತು ಪ್ರವಾದಿಯನ್ನ ನೀಡುತ್ತಾನೆ. ಮಿಕಾ sees God descending from his holy temple. Mountains melt, valleys split like lava. The sins of Samaria and Judah pull God down in judgment. Micah weeps for his towns, using each village name as a prophetic pun of impending disaster. We learn when sin fills a land, God himself steps down to correct it. 2ನೇ ಅಧ್ಯಾಯದ ನೈಟ್ ಪ್ಲಾನರ್ಸ್ ಆಫ್ ಈವಿಲ್. ಶ್ರೀಮಂತರು ರಾತ್ರಿ ಮಲಗುವಾಗಲೇ ಕೆಟ್ಟ ಯೋಜನೆಗಳನ್ನ ಮಾಡುತ್ತಾರೆ. ಬೆಳಗ್ಗೆ ಅಧಿಕಾರ ಬಳಸಿಕೊಂಡು ಬಡವರ ಮನೆ ಹೊಲ ಕಿತ್ತುಕೊಳ್ಳುತ್ತಾರೆ. ದೇವರು ಇದಕ್ಕಾಗಿಯೇ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ. ನಾನು ನಿಮ್ಮ ವಿರುದ್ಧ ಯೋಜನೆ ಮಾಡುತ್ತಿದ್ದೇನೆ ಅಂತ ದೇವರು ಹೇಳ್ತಾರೆ. ನಾವು ಇದೆಲ್ಲ ಆ ಕಾಲದಲ್ಲಿ ಪ್ರಾಫಿಟಿಕ್ ಬುಕ್ ಅಂತ ಓದ್ತಾ ಇದೀವಿ. ಇದೆಲ್ಲ ಇವತ್ತು ನಡೀತಾ ಇದೆಲ್ಲ, ಇದರಲ್ಲಿ ಇರೋದೆಲ್ಲ ಸ್ಪಷ್ಟವಾಗಿ ಇವತ್ತು ಸಹ ನಡೀತಾ ಇದೆ. ಮೈಯೆಲ್ಲ ಜಿಲ್ಲ ಅಂದುತ್ತೆ ಇದೆಲ್ಲ ಓದಿ ನಾವು ಕಳ್ತ್ಕೊಂಡ್ರೆ. ದೇವರೇನು ಹೇಳ್ತಾರೆ ನೋಡಿ, 2ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ನಾನು ಇದಕ್ಕೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅಂತ. So we get scared reading all this. The rich plan wickedness on their beds and seize poor people's lands by morning. God responds, I too am planning a disaster against you. So God listens even to silent injustice. 3ನೇ ಅಧ್ಯಾಯದ ರಾಟನ್ ಲೀಡರ್ಸ್. ಮಿಕಾ ಯೆರೂಸಲೇಮಿನ ನಾಯಕರನ್ನ ಜನರ ಮಾಂಸವನ್ನು ಕತ್ತರಿಸುವ ಕಸಾಯಿಗಳು ಎಂದು ವರ್ಣಿಸುತ್ತಾರೆ. ಸುಳ್ಳು ಪ್ರವಾದಿಗಳಿಗೆ ಹಣ ಕೊಡುತ್ತಿದ್ದಾರೆ, ಅವರು ದೋಷ ಹೇಳುತ್ತಾರೆ. ಮಿಕಾ ಮಾತ್ರ ದೇವರ ಶಕ್ತಿಯಲ್ಲಿ ಧೈರ್ಯವಾಗಿ ಮಾತನಾಡುತ್ತಾನೆ. ಮಿಕಾ ಕಾಲ್ಸ್ ಜೆರೂಸಲೇಮ್ಸ್ ಲೀಡರ್ಸ್ butchers who tear the flesh of the poor. False prophets speak only when paid, but Micah stands alone in God's power, declaring truth boldly. So one voice of truth can stand against a city of corruption. Next, the coming mountain of peace. ಮಿಕಾ ಭವಿಷ್ಯದ ಅದ್ಭುತ ದೃಶ್ಯವನ್ನ ನೀಡುತ್ತಾನೆ. ಎಲ್ಲಾ ಜನಾಂಗಗಳು ಯೆಹೋವನ ಪರ್ವತಕ್ಕೆ ಕಲಿಯಲು ಬರುತ್ತಾರೆ. ಯುದ್ಧಾಸ್ತ್ರಗಳನ್ನ
ಯುದ್ಧ ಅಸ್ತ್ರಗಳನ್ನ ಕೃಷಿ ಉಪಕರಣಗಳಾಗಿ ತಿರುಗುತ್ತಾರೆ. ಯೂದ ಬಾಡಿಕೊಂಡಿದ್ದರೂ ದೇವರು ಮತ್ತೆ ಎಬ್ಬಿಸುತ್ತಾರೆ ಅವರನ್ನು. ಮಿಕಾ ಪೇಂಟ್ಸ್ ಅ ಬ್ಯೂಟಿಫುಲ್ ಫ್ಯೂಚರ್. Nations flow to God's mountain for teaching. Sword becomes plowshares. Judah, though wounded, will rise again. God's future is always brighter than our present. ನೆಕ್ಸ್ಟ್ ರೂಲರ್ ಫ್ರಮ್ ಬೆತ್ಲೆಹೆಮ್. ಯೂದದ ಸಣ್ಣ ಊರಲ್ಲಿರುವ ಬೆತ್ಲೆಹೇಮಿಂದ ಶಾಶ್ವತ ನಾಯಕ ಬರಲಿದ್ದಾರೆ ಅಂತ. ಇಸ್ರೇಲ್ ಚದರಿ ಹೋಗಿದ್ದರೂ ಈ ನಾಯಕ ತನ್ನ ಮಂದೆಯನ್ನ ರಕ್ಷಿಸುತ್ತಾನೆ ಅಂತ ಈ ಅಧ್ಯಾಯ ಬರಲ್ಪಟ್ಟಿದೆ. ಫ್ರಮ್ ಟೈನಿ ಬೆತ್ಲೆಹೆಮ್ ವಿಲ್ ಕಮ್ ದಿ ಇಟರ್ನಲ್ ರೂಲರ್. ಈವನ್ ಇಫ್ ಇಸ್ರಾಯಲ್ ಇಸ್ ಸ್ಕ್ಯಾಟರ್ಡ್, ದಿಸ್ ಶೆಪರ್ಡ್ ಕಿಂಗ್ ವಿಲ್ ಗ್ಯಾದರ್ ಹಿಸ್ ಫ್ಲಾಕ್. ಹಾಗಾಗಿ ಗಾಡ್ ಯೂಸಸ್ ಸ್ಮಾಲ್ ಪ್ಲೇಸಸ್ ಫಾರ್ ಗ್ರೇಟ್ ಪರ್ಪಸಸ್. ನೆಕ್ಸ್ಟ್ ಗಾಡ್ಸ್ ಕೋರ್ಟ್ ರೂಮ್ ಡ್ರಾಮಾ. ದೇವರು ತನ್ನ ಜನರನ್ನ ನ್ಯಾಯಾಲಯಕ್ಕೆ ಕರೆಯುತ್ತಾರೆ. ನಾನು ಏನು ತಪ್ಪು ಮಾಡಿದೆ? ದೇವರ ಉತ್ತರ, ಅವನು ಬಯಸುವುದು ನ್ಯಾಯ, ದಯೆ, ವಿನಯ ಮಾತ್ರ ಅಂತ ಹೇಳ್ತಾರೆ. ಗಾಡ್ ಕಾಲ್ಸ್ ಹಿಸ್ ಪೀಪಲ್ ಟು ಕೋರ್ಟ್. ವಾಟ್ ಹ್ಯಾವ್ ಐ ಡನ್ ರಾಂಗ್? He reminds them of his faithfulness and declares what he truly wants. God wants only justice, mercy, and humility. So, God values character more than rituals. Next, from darkness to light. ಮಿಕಾ ಹೇಳುತ್ತಾನೆ, ನನ್ನ ಶತ್ರು ನನ್ನ ಮೇಲೆ ಸಂತೋಷಿಸಬೇಡ, ನಾನು ಬೀಳುತ್ತಿದ್ದರೂ ಎದ್ದುಕೊಳ್ಳುತ್ತೇನೆ. ದೇವರು ಪಾಪಗಳನ್ನೇ ಸಮುದ್ರದ ಆಳಕ್ಕೆ ಎಸೆಯುತ್ತಾರೆ ಅಂತ. ಮಿಕಾ says, do not rejoice over me, O enemy. Though I fall, I will rise. God casts sin into the depths of the sea. Hence, God's forgiveness has no depth limit. ಇದು ಈ ಮಿಕಾ ಪುಸ್ತಕದ ಸಮ್ಮರಿ. ಒಂದೊಂದು ಅಧ್ಯಾಯವು ಎಷ್ಟು ಸ್ಟ್ರಾಂಗ್ ಮೆಸೇಜ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬುಕ್ ಆಫ್ ನಾಹೂಮ್. ನಾಹೂಮ್ ಪುಸ್ತಕದ ಪರಿಚಯ. ನಾಹೂಮ್ ಎಂದರೆ ಸಾಂತ್ವನ ಎಂದು ಅರ್ಥ. ಇವರು ಕಿಪಿ 650 ಸಮೀಪದಲ್ಲಿ ನಿನೆವೆ ವಿರುದ್ಧ ಭವಿಷ್ಯ ನೀಡಿದವರು. ನಾಹೂಮ್ ಮೀನ್ಸ್ ಕಂಫರ್ಟ್. He prophesied around 650 BC, pronouncing judgment on Nineveh. ಇದು ಹೇಳಿದ ದಯೆಯ ನಂತರ 100 ವರ್ಷಗಳ ನಂತರ ನಿನೆವೆ ಮತ್ತು ದುಷ್ಟತನಕ್ಕೆ ಹಿಂತಿರುಗಿದ ನಂತರದ ಪ್ರವಾದನೆ ಈ ಪುಸ್ತಕ. ಮೊದಲನೇ ಅಧ್ಯಾಯ, ಗಾಡ್ ದಿ ಅವೆಂಜರ್ ಅಂಡ್ ಕಂಫರ್ಟರ್. ಅಸೂರ್ಯರು ಯೂದವನ್ನ ವರ್ಷಗಳ ಕಾಲ ಹಿಂಸಿಸಿದ್ದಾರೆ. ನಾಹೂಮ್ ಹೇಳುತ್ತಾನೆ, ದೇವರು ನಿಧಾನ ಕೋಪಿಯು, ಆದರೆ ನ್ಯಾಯದ ದೇವರು ಅಂತ. ಗಾಡ್ ಇಸ್ ಮರ್ಸಿಫುಲ್ ಬಟ್ ಈಸ್ ಅ ಗಾಡ್ ಆಫ್ ಜಸ್ಟಿಸ್. ನಿನೆವೆ ಮೇಲೆ ವಿಕಾರ ಗಾಳಿ ಬರುತ್ತಿದೆ, ಆದರೆ ಯೂದಕ್ಕೆ ಶಾಂತಿ. Assyria has terrorized Judah for decades. Nahum declares God slow to anger, yet he is just. Hence a storm is coming for Nineveh, but peace for Judah, says first chapter. Hence God's justice may wait, but never fails. Then we read the siege of Nineveh. ನಿನೆವೆ ಗೋಡೆಯ ಹೊರಗೆ ಶತ್ರುಗಳ ರಥಗಳು ಗುಡುಗು ಮಾಡುತ್ತಿವೆ. ಯೋಧರು ಕುಸಿಯುತ್ತಾರೆ. ನೆನೆವೆ ನದಿಗಳ ಮುರಿದು ನಗರವನ್ನ ಒಳಭಾಗದಿಂದಲೇ ಧ್ವಂಸ ಮಾಡುತ್ತವೆ. Enemy chariots thunder around Nineveh. Warriors stumble. The city's rivers burst their gates and destroy it from within. So what people trust most can become their downfall. And then we see about the bloody city falls. ನಿನೆವೆ ತನ್ನ ಹಿಂಸೆ, ವೇಶ್ಯಾತೃಪ್ತಿ ಮತ್ತು ಮೋಸದಿಂದ ಪ್ರಸಿದ್ಧ. ದೇವರು ಅವಳ ಮುಖವನ್ನೇ ರಾಷ್ಟ್ರಗಳ ಮುಂದೆ ಅವಮಾನಪಡಿಸುತ್ತಾರೆ. Nineveh is known for violence, witchcraft and deceit. God exposes and humiliates her before nations. So no empire is too strong for God's judgment. ಇದು ನಾಹೂಮ್ ಪುಸ್ತಕದ ಸಮರಿ. ನೆಕ್ಸ್ಟ್ ಬುಕ್ ಆಫ್ ಹ್ಯಾಬಕೂಕ್. ಪುಸ್ತಕದ ಪರಿಚಯ. ಹ್ಯಾಬಕೂಕ್ ಎಂಬ ಹೆಸರು ಅಪ್ಪಿಕೊಳ್ಳುವವನು ಅಥವಾ ಹೊಕ್ಕಿಕೊಳ್ಳುವವನು ಎಂದರ್ಥ. ಅವನು ಪ್ರಾರ್ಥನೆ, ದೇವರನ್ನ ಹಿಡಿದಿಟ್ಟಂತೆ. Habakkuk means embrace or cling tightly. He clung to God in confusion. ಈ Habakkuk ಪ್ರವಾದಿಯವರು ಕನ್ಫ್ಯೂಷನ್ ಅಲ್ಲಿದ್ರು. ಈ ಪ್ರವಾದಿ ದೇವರೊಂದಿಗೆ ನೇರ ಸಂಭಾಷಣೆಯನ್ನು ನಡೆಸುವ ಮೊದಲ
ಸಂಭಾಷಣೆದ ಪ್ರವಾದಿ, ಡೈಲಾಗ್ ಪ್ರಾಫಿಟ್ ಅಂತ ಇವರನ್ನ ಕರೀತಾರೆ. ಮೊದಲನೇದಾಗಿದೆ ಪ್ರಾಫಿಟ್ಸ್ ಕಂಪ್ಲೇಂಟ್. ಮೊದಲನೇ ಅಧ್ಯಾಯ, ಹಬಕ್ಕೂಕು ದೇವರೊಂದಿಗೆ ಹೋರಾಡುತ್ತಾನೆ. ಎಲ್ಲೆಲ್ಲೂ ಹಿಂಸೆ, ನೀನು ಮೌನ ಯಾಕೆ? ದೇವರು ಹೇಳುತ್ತಾರೆ, ಬಾಬಿಲೋನನ್ನೇ ತರ್ತೇನೆ, ಪ್ರವಾದಿ ಬೆಚ್ಚಿ ಬೀಳುತ್ತೇನೆ ಅಂತ. ಇವನು ಹೋಗಿ ದೇವ್ರ ಹತ್ರ ಕ್ವೆಶ್ಚನ್ ಕೇಳ್ತಾನೆ, ಈ ಪ್ರವಾದಿ ಇಷ್ಟೆಲ್ಲ ನಡೀತಾ ಇದೆ, ಯಾಕೆ ನೀವು ಸುಮ್ಮನಿದ್ದೀರಾ ಅಂತ. ಹಬಕ್ಕೂಕ್ wrestles with God. Violence everywhere. Why are you silent? So God replies, I am raising Babylon. The prophet is shocked. God's answers may trouble us before they comfort us. And then waiting on the watchtower, ಪ್ರವಾದಿ ಕಸ್ತುತ ಮೇಲೆ ನಿಂತು ದೇವರ ಉತ್ತರಕ್ಕೆ ಕಾಯುತ್ತಾನೆ. ದೇವರು ಹೇಳುತ್ತಾರೆ, ನೋರು ಹಿಗ್ಗಿಸುವವರಿಗೆ, ಹಿಂಸಾಚಾರಿಗಳಿಗೆ, ಮದ್ಯಪಾನಿಗಳಿಗೆ ಶಾಪ ಅಂತ. ಆದರೆ ಧರ್ಮಿ ನಂಬಿಕೆಯಿಂದ ಬದುಕುವವನು ಅಂತ. The prophet stands on the tower waiting. God lists 5 vows to the proud, violent, greedy, and corrupt. Then God declares, the righteous shall live by faith. So faith is the only survival in uncertain times. ಮೂರನೇ ಅಧ್ಯಾಯದ ಸಾಂಗ್ ಆಫ್ ಅನ್ಶೇಕನ್ ಜಾಯ್. ನಾವು ಪ್ರವಾದಿ ದೇವರ ಹಳೆಯ ಮಹಾ ಕಾರ್ಯಗಳಿಂದ ನೆನೆದು ಹಾಡುತ್ತಾನೆ. ಸಿನಾಯಿ ಕಂಪಿಸಿದಿತು, ನದಿಗಳು ದಾಟಿತು, ಶತ್ರುಗಳು ಕುಸಿದರು. ಕೊನೆಯಲ್ಲಿ ಹೇಳುತ್ತಾನೆ, ಅಂಜೂರ ಮರ ಹೂ ಕೊಡದರು, ನಾನು ಸಂತೋಷಿಸುತ್ತೇನೆ ಅಂತ. The prophet sings of God's ancient wonders, Sinai trembling, rivers parting, enemies falling. The book ends, though the victory fails, I will rejoice. So the message for us tonight, true joy comes from God and definitely not circumstances. That's the end of the book of Habakkuk. Habakkuk ಪುಸ್ತಕ ಮುಗಿಯಿತು. ನೆಕ್ಸ್ಟ್ ಜೆಫನಾಯ. ಈ ಪುಸ್ತಕದ ಪರಿಚಯ. ಜೆಫನಾಯ ಎಂದರೆ ಯೆಹೋವನ ಮರೆಮಾಚುತ್ತಾನೆ, ಅವ್ರು ಕಾಪಾಡುತ್ತಾನೆ ಅಂತ. ರಾಜ ಜೋಶಿಯನ ಕಾಲದಲ್ಲಿ ಪ್ರವಾದನೆ ಈ ಪುಸ್ತಕ. Zephaniah means Yahweh hides or Yahweh protects. He prophesied during King Josiah. Zephaniah may be of royal lineage. Chapter 1 verse 1 lists around 4 generations of his. Chapter 1, the day that shakes everything. ದೇವರು ಯೆಹೋವನ ದಿನವನ್ನ ಪೋಷಿಸುತ್ತಾರೆ. ಜನ, ಪ್ರಾಣಿ, ಮೀನುಗಳಿಗೂ ನ್ಯಾಯ. ಯೆರೂಸಲೇಮಿನ ಗರ್ವ, ವಿಗ್ರಹ ಆರಾಧನೆ, ಸ್ವಾರ್ಥಗಳಿಗೆ ಗದರಿಕೆ. ಮೊದಲನೇ ಅಧ್ಯಾಯ, God announces the day of the Lord, judgment on people, animals, even fish. Jerusalem's pride and idolatry are condemned. When hearts harden, nations crumble. And then seek the Lord before it's too late. ಎರಡನೇ ಅಧ್ಯಾಯ ಹೇಳುತ್ತೆ, ಜೆಫನಾಯ ಉರಿಹೋದ ಹೃದಯದಿಂದ ಹೇಳುತ್ತಾನೆ, ವಿನಯಿಗಳು ಕರ್ತನನ್ನ ಹುಡುಕಿ. ನಂತರ ದೇಶಗಳ ಮೇಲೆ ನ್ಯಾಯ ಫಿಲಿಸ್ತ್ಯರು, ಮೋವಾಬ್, ಅಮೋನ್, ಕುಶಿ, ಅಸೂರ್ಯರು. Zephaniah pleads, seek the Lord, all you humble. Then judgment rolls across nations like Philistia, Moab, Ammon, Cush, and Assyria. Hence, repentance is the only refuge before judgment. ಮೂರನೇ ಅಧ್ಯಾಯ, God sings over his people. ಯೆರೂಸಲೇಮಿನ ಅವಿಧೇಯತೆ, ನೇತೃತ್ವ ವಿಫಲತೆ. ಆದರೆ ದೇವರು ಹೇಳುತ್ತಾರೆ, ನಾನು ನಿನ್ನ ಮೇಲೆ ಸಂತೋಷದಿಂದ ಹಾಡುತ್ತೇನೆ. ಅಂತಾರಾಷ್ಟ್ರೀಯ ಪುನರುತ್ಥಾನ, ಶುದ್ಧ ಭಾಷೆ, ಹೊಸ ಜನಾಂಗ ಅಂತ ದೇವರು ಮಾಡಿಕೊಡ್ತಾರೆ. Jerusalem's rebellion and corrupt leaders are exposed here, but God promises restoration. I will rejoice over you with singing. Nations will gather, hearts purified. So God's song of love is louder than our failures. Tonight, may all our failures be covered by God's protection, and may His love and mercy protect us and be with us. Amen. And that's the end for today. Small ಚಿಕ್ಕ 4 ಪುಸ್ತಕಗಳು. So join. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರೆಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೀನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ. ಆಮೀನ್. Amen. Thank you, Ma. Thank you. ಎಲ್ಲರಿಗೂ thanks, Edwin sir, for calling. Shubhratri. thank Take you, madam. care. Thank you. God bless. Bye. Okay, thank you. Thank you.